ಪ್ರಭು ಯೇಸುವಿನಲ್ಲಿ ಬಹಳ ಸಂತೋಷದಿಂದ ಪ್ರಾರ್ಥನೆಯಲ್ಲಿ ಆಗಿರುವವರೇ, ನಿಮ್ಮೆಲ್ಲರಿಗೂ ದೇವರ ಅನುಗ್ರಹದಿಂದ ಸಂತೋಷವಾಗಿದ್ದೀರಾ? ದೇವರ ಅನುಗ್ರಹದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತಿದೆ ಎಂದು ಭಾವಿಸುತ್ತೇನೆ. ಅದರಲ್ಲಿ ಇರುವ ಎಲ್ಲಾ ದೇವರ ಅನುಗ್ರಹಗಳು ಒಂದೊಂದು ದಿನವೂ ಆಲಿಸುವ ವಾಕ್ಯದಲ್ಲಿ ನಿಮಗೆ ಲಭಿಸುತ್ತಿದೆ ಎಂದು ವಿಶ್ವಾಸಿಸುತ್ತೇನೆ. ಈ ದಿನ ನಿಮಗೆ ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಮಗೆ ಒಟ್ಟಾಗಿ ಪ್ರಾರ್ಥಿಸೋಣ. ಈ ದಿನ ಒಂದು ಸಾಕ್ಷಿ ಉಂಟಾಗಲಿ. ಈ ದಿನ ನನಗೆ ಒಂದು ಸಾಕ್ಷಿ ಹೇಳಲು ದೇವರು ಕೃಪೆ ನೀಡಲಿ ಎಂದು ಪ್ರಾರ್ಥಿಸಿಕೊಂಡು ನಮಗೆ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ದೇವರ ವಾಕ್ಯ ಆದಿಕಾಂಡ 8ನೇ ಅಧ್ಯಾಯ 4ನೇ ವಾಕ್ಯವನ್ನು ಆಲಿಸೋಣ. 7ನೆಯ ತಿಂಗಳಿನ 17ನೆಯ ದಿನ ನಾವೆಯು ಅರರಟ್ ನಾಡಿನ ಬೆಟ್ಟದ ಸಾಲಿನಲ್ಲಿ ನಿಂತಿತು. ಪ್ರಿಯರೇ, ನೋಹನ ನಾವೆ ಅರರಟ್ ನಾಡಿನ ಬೆಟ್ಟದ ಸಾಲಿನಲ್ಲಿ ನಿಂತಿತು ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದು. ದೇವರು ಆ ನಾವೆಯನ್ನು ದೃಢವಾಗಿ ನಿಲ್ಲಿಸಿದರು. ದೇವರ ವಾಕ್ಯದಲ್ಲಿ ಜೀವಿಸಿ ದೇವರ ವಾಕ್ಯವನ್ನು ಅನುಸರಿಸಿ ನಿರ್ಮಿಸಿದ ನಾವೆಯಾಗಿತ್ತು. ಅದು ನಶಿಸಿ ಹೋಯಿತು ಎಂದು ಅಲ್ಲ, ದೃಢವಾಗಿ ನಿಂತಿತ್ತು ಎಂದು ನಾವು ವಾಕ್ಯದಲ್ಲಿ ಆಲಿಸಿದ್ದು. ದೇವರ ವಾಕ್ಯದಲ್ಲಿ ನೆಲೆ ನಿಲ್ಲುವವರೇ, ನೀವು ಎಲ್ಲಿಯೂ ಕುಗ್ಗಿ ಹೋಗುವುದಿಲ್ಲ. ನಿಮ್ಮ ಜೀವನವು, ಜೀವಿತವು, ಭವಿಷ್ಯವು, ದುಡಿಮೆಯು ಎಲ್ಲ ದೇವರ ಅನುಗ್ರಹ ಇರುವ ಸ್ಥಳದಲ್ಲಿ ಅನುಗ್ರಹವಾಗುವ ವಿಧದಲ್ಲಿ ದೃಢಪಡಿಸಿ ನಿಲ್ಲಿಸುತ್ತಾರೆ. ಹಾಲೆಲೂಯ. ಹೀಗೆ ದೃಢಪಡಿಸಲು ಒಂದು ಕಾರಣ ಇದೆ. ಅದಾಗಿದೆ ಆದಿಕಾಂಡ 6ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ನಾವು ನೋಡುವುದು. ವಾಕ್ಯವನ್ನು ಆಲಿಸೋಣ. ನೋಹನ ಚರಿತ್ರೆಯಿದು. ಆತ ಸತ್ಪುರುಷ, ಅವನಂತ ನಿರ್ದೋಷಿ ಆ ಕಾಲದಲ್ಲಿ ಯಾರೂ ಇರಲಿಲ್ಲ. ದೇವರೊಡನೆ ಆತ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಿದ್ದ. ಇಂದು ಸಮಸ್ಯೆಯಲ್ಲಿ ಆಗಿರಬಹುದು, ಇಂದು ಕಷ್ಟವಾಗಿರಬಹುದು, ಇಂದು ಬೆಳಿಗ್ಗೆ ಎದ್ದಿದ್ದು ಸಹ ಸಂಕಟದಲ್ಲಿ ಆಗಿರಬಹುದು. ಆದರೆ ದೇವರು ನಿನ್ನ ನಾಳೆಗಳಲ್ಲೂ ನೀನು ಎಲ್ಲೋ ಹೋಗಿ ಸಿಕ್ಕಿ ಹಾಕಿಕೊಳ್ಳದ ಹಾಗೆ ನಿನ್ನನ್ನು ಕಾದು ಸಂರಕ್ಷಿಸುತ್ತಾರೆ. ನನ್ನ ದೇವರು ನಿಲ್ಲಿಸುವ ಜಾಗದಲ್ಲಿ ನಿಲ್ಲಿಸಿದರು ಎಂದು ಕೃತಜ್ಞತೆಯಿಂದ ಹೇಳಲು ಸಾಧ್ಯವಾಗುತ್ತದೆ. ಹಾಲೆಲೂಯ. ಒಳ್ಳೆ ಮನೆ ಲಭಿಸುತ್ತದೆ, ಒಳ್ಳೆಯ ಪರಿಸ್ಥಿತಿ ಉಂಟಾಗುತ್ತದೆ. ಇಂದಿನ ಕಷ್ಟಗಳೆಲ್ಲ ಮಾಯವಾಗಿ, ನೋವುಗಳೆಲ್ಲ ಮಾಯವಾಗಿ ಬಿಡುಗಡೆ ಉಂಟಾಗುತ್ತದೆ. ಅನುಗ್ರಹ ಇರುವ ರೀತಿಯಲ್ಲಿ ನಿನ್ನನ್ನು ದೃಢಪಡಿಸುತ್ತಾರೆ. ಹಾಲೆಲೂಯ. ಯಾರನ್ನು ಆಗಿದೆ ದೇವರು ದೃಢಪಡಿಸಿತು? ದೇವರ ವಾಕ್ಯದಲ್ಲಿ, ದೇವರ ಮಾರ್ಗದಲ್ಲಿ ನಡೆಯುವವರನ್ನು ನಾವು ಆ ವಾಕ್ಯದಲ್ಲಿ ಆಲಿಸಿದ್ದೆವು. ನೋಹನನ್ನು ದೃಢಪಡಿಸಿ ನಿಲ್ಲಿಸಿದರು. ಪುನಃ ವಾಕ್ಯದಲ್ಲಿ ಬರೆದಿದೆ 6ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ. ವಾಕ್ಯವನ್ನು ಆಲಿಸೋಣ. ಆದರೆ ನೋಹನ ವಿಷಯದಲ್ಲಿ ಸರ್ವೇಶ್ವರ ಸ್ವಾಮಿಗೆ ಮೆಚ್ಚುಗೆಯಾಗಿತ್ತು. ಆದಿಕಾಂಡ 6ನೇ ಅಧ್ಯಾಯ 14ನೇ ವಾಕ್ಯ ಮತ್ತು 22ನೇ ವಾಕ್ಯವನ್ನು ಗಮನಿಸೋಣ. ನೀನು ತುರಾಯಿ ಮರದಿಂದ ನಾವೆಯೊಂದನ್ನು ಮಾಡಿಕೋ, ಅದರ ತುಂಬ ಕೊಠಡಿಗಳಿರಲಿ, ಅದರ ಒಳಕ್ಕೂ ಹೊರಕ್ಕೂ ರಾಳ ಪದಾರ್ಥವನ್ನು ಹಚ್ಚು. 22ನೇ ವಾಕ್ಯವನ್ನು ಆಲಿಸೋಣ. ನೋಹನು ಹಾಗೆಯೇ ಮಾಡಿದನು, ದೇವರ ಆಜ್ಞಾನುಸಾರ ನಡೆದುಕೊಂಡನು. ಪ್ರಿಯರೇ, ಪುನಃ ಒಂದು ವಾಕ್ಯವನ್ನು ಆಲಿಸೋಣ. 7ನೇ ಅಧ್ಯಾಯ 5ನೇ ವಾಕ್ಯ. ಸರ್ವೇಶ್ವರ ಆಜ್ಞಾಪಿಸಿದಂತೆಯೇ ನೋಹನು ಎಲ್ಲವನ್ನೂ ಮಾಡಿದನು. ಪ್ರಿಯರೇ, ನಾವು ಈಗ ವಾಕ್ಯದಲ್ಲಿ ಗಮನಿಸಿದೆವು, ಸರ್ವೇಶ್ವರ ಸ್ವಾಮಿಯು ಹೇಳಿದಂತೆಯೇ ನೋಹನು ನಡೆದುಕೊಂಡನು. ಪ್ರಿಯರೇ, ಕೆಲವೊಮ್ಮೆ ನಾವು ಯೋಚಿಸಬಹುದು, ಈಗಿನ ಕಷ್ಟವನ್ನು ಕಂಡು ಇದು ಇನ್ನೂ ಸರಿ ಹಾಗಲ್ಲ ಎಂದು. ದೇವರ ಕಣ್ಣುಗಳು, ದೇವರ ಕರವು ನಿನ್ನ ಜೊತೆ ಇದೆ. ದೇವರ ಮಾರ್ಗದಲ್ಲಿ ನಡೆಯುವ ನಿನ್ನನ್ನು, ನಿನ್ನ ಕುಟುಂಬವನ್ನು ತಲುಪಿಸುವುದು ದೇವರು ಉನ್ನತವಾದ ಸ್ಥಳದಲ್ಲಿ ಆಗಿರುತ್ತದೆ.
ನಾವು ಮಾಡಿದ್ದು ಹಲವು ನಮ್ಮನ್ನು ತಲುಪಿಸಿದು ಪಾತಾಳದಲ್ಲಿ ಆಗಿರುತ್ತದೆ. ಆದರೆ ದೇವರು ನನ್ನನ್ನು ನಿನ್ನನ್ನು ತಲುಪಿಸುವುದು ಉನ್ನತವಾದ ಒಂದು ಸ್ಥಳದಲ್ಲಿ ಆಗಿರುತ್ತದೆ. ಹಾಲೆಲೂಯ. ದೈವಿಕವಾದ ಅನುಗ್ರಹ ಇರುವ ಸ್ಥಳದಲ್ಲಿ ದೇವರು ನಿಮ್ಮನ್ನು ತಲುಪಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ. ಆಮೇನ್.